ಆ ಮನೆ ಕಡೆ ಅವನ ಎದುರು ಹೋಗಬೇಡ ಅಷ್ಟೆ. ನಮಗೆ ಅವನ ನೋಟವನ್ನು ಜೀರ್ಣಿಸಿಕೊಳ್ಳಲು ಆಗುವುದಿಲ್ಲ. ಇನ್ನು ನೀನು? ಮಿತ್ರ ಮಾತುಗಳು ನಡೆದೇ ಇತ್ತು. ಆದರೆ ಚಂದನಳ ಮನದಲ್ಲಿ ಒಮ್ಮೆಯಾದರೂ ಅಲ್ಲೆಲ್ಲ ಓಡಾಡಬೇಕು, ಆ ಹೂಗಳ ಸವರಿ ನೋಡಬೇಕು, ಮಲ್ಲಿಗೆ ಮೊಗ್ಗುಗಳನ್ನು ಬಿಡಿಸಿ ಮಾಲೆ ಕಟ್ಟಬೇಕೆನ್ನುವ ಆಸೆ ಮೂಡಿತ್ತು. ಮಿತ್ರ ಜೊತೆ ಮಲಗಿದ್ದ ಚಂದನ ಕಣ್ತುಂಬ ಆ ಹೂವಿನ ತೋಟವೇ ತುಂಬಿತ್ತು. ನಾಳೆ ಬೆಳಕಿನಲ್ಲಿ ಆ ತೋಟವನ್ನು ಒಮ್ಮೆ ನೋಡಬೇಕು ಎಂದುಕೊಂಡಳು. ಬೆಳಿಗ್ಗೆ ಎದ್ದು ಗೌತಮ್ ವ್ಯಾಯಾಮವನ್ನು ಮುಗಿಸಿ ಸ್ನಾನ ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡಲು ಹೊರಗೆ ಬಂದು ನಮಸ್ಕಾರ ಮಾಡಿ ಹೊಳಹೋದ. ಈ ಅಭ್ಯಾಸ ಅವನಿಗೆ ತಾತ ತಂದೆಯಿಂದ ಬಂದದ್ದು. ಇದು ಗೌತಮ್ಗೆ ಇಷ್ಟವಾದ ಕೆಲಸ. ಚಿಕ್ಕಂದಿನಿಂದಲೇ ಆದ ಅಭ್ಯಾಸ ಅವನನ್ನು ಬಿಟ್ಟು ಹೋಗಿರಲಿಲ್ಲ. ತಾತ ಮಾಡಿಕೊಟ್ಟ ದೋಸೆ ತಿಂದು ಅವರಿಗೆ ತಿಳಿಸಿ MVK ಸಂಸ್ಥೆಯ ಕಡೆ ಹೊರಟಿದ್ದ. ಬೆಳಿಗ್ಗೆ ಸ್ವಲ್ಪ ತಡವಾಗಿ ಎಚ್ಚರವಾದ ಚಂದನಳಿಗೆ ಇಂದಿನ ತುಳಸಿ ಪೂಜೆ ಮಾಡಬೇಕಾಗಿರುವುದು ನೆನಪಿಗೆ ಬಂದು ಬೇಗ ಬೇಗ ಸ್ನಾನ ಮುಗಿಸಿ ಆತುರಾತುರವಾಗಿ ದೇವರ ಮುಂದೆ ದೀಪ ಹಚ್ಚಿ ತುಳಸಿ ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕಿ ಸೂರ್ಯನಿಗೆ ನಮಸ್ಕರಿಸಿ ಒಳಗೆ ಬಂದಿದ್ದಳು. ರೂಮಿನಿಂದ ಹೊರಬಂದ ಪದ್ಮ ಅವರಿಗೆ ಚಂದನನ್ನು ನೋಡುತ್ತಲೇ ಅರ್ಥವಾಗಿತ್ತು. ತುಳಸಿ ಪೂಜೆ ಮುಗಿಸಿದ್ದಾಳೆ ಎಂದು ತಮ್ಮ ಮಕ್ಕಳ ರೂಮಿನ ಕಡೆ ನೋಡಿದವರು 5 ಬೆರಳು ಒಂದೇ ಸಮ ಇರುವುದಿಲ್ಲ ಬಿಡು ಎಂದುಕೊಂಡು ಸ್ನಾನದ ಮನೆಯತ್ತ ನಡೆದಿದ್ದರು. ತಿಂಡಿಯ ಸಮಯದಲ್ಲಿ ಮಿತ್ರ, ಇಂದು ನಾನು ಕೆಲಸಕ್ಕೆ ಹೋಗೋದಿಲ್ಲ, ಚಂದನಳಿಗೆ ಊರನ್ನು ತೋರಿಸಿಕೊಂಡು ಬರೋಣ, ಒಂದು ಸಣ್ಣ ಪಿಕ್ನಿಕ್ ಎಂದಾಗ ಪದ್ಮ ಅವರ ಜೊತೆ ಆದ್ರಿ ಕೂಡ ಹೊರಟು ನಿಂತಿದ್ದಳು. ಪ್ರಕೃತಿಯ ಸೊಬಗನ್ನು ನೋಡುತ್ತಾ ಪುಟ್ಟ ಮಕ್ಕಳಂತೆ ಹರ್ಷಿಸುತ್ತಿದ್ದ ಚಂದನಳನ್ನು ನೋಡಿದಾಗ ಎಲ್ಲರಿಗೆ ಇವಳಷ್ಟು ಸಂತೋಷವಾಗಿ ತಾಳ್ಮೆಯಿಂದ ಮೌನವಾಗಿ ಇರಲು ನಮಗೆ ಸಾಧ್ಯವಾಗುವುದಿಲ್ಲ ಎನ್ನಿಸ್ತದೆ ಎಂದುಕೊಂಡಿದ್ದರು. ಮನೆಗೆ ಬಂದಾಗ ರಾತ್ರಿ 8ರ ಸಮಯ. ಊಟ ಮುಗಿಯುತ್ತಲೇ ಲ್ಯಾಂಡ್ಲೈನ್ ಫೋನ್ ರಿಂಗ್ ಆಗಿತ್ತು. ಮಾತನಾಡಿದ ಪದ್ಮ ಅವರು ಚಂದನನ ಕೈಗೆ ಫೋನ್ ಕೊಟ್ಟಿದ್ದರು. ತಂದೆ ತಾಯಿಯ ದನಿ ಕೇಳುತ್ತಿದ್ದಂತೆ ಮೊದಲು ದುಃಖವಾದರೂ ನಂತರ ತುಂಬ ಸಂತೋಷದಿಂದ ಮಾತನಾಡಿದ್ದಳು. ಬೆಳಗಿನಿಂದ ಅವಳು ನೋಡಿದ ಸ್ಥಳಗಳು, ದೇವಸ್ಥಾನ ಪ್ರತಿಯೊಂದು ಅವರಿಗೆ ತಿಳಿಸಿದ್ದಳು. ಮಗಳ ದನಿಯಲ್ಲಿದ್ದ ಖುಷಿ ತಂದೆ ತಾಯಿಗಳ ಮನಸ್ಸಿಗೆ ಸಮಾಧಾನವೆನಿಸಿತು. ಮಾತು ಮುಗಿಸಿ ಚಂದನ ಟೆರೆಸ್ ಮೇಲೆ ಹೋಗುವಷ್ಟರಲ್ಲಿ ಮಿತ್ರ ಕೆಳಗಿಳಿದು ಬರುತ್ತಿದ್ದವಳು ತುಂಬ ಆಯಾಸ ಆಗಿರಬೇಕು, ಹೋಗಿ ಮಲಗು ಎಂದು ಹೇಳಿ ತನ್ನ ಪ್ರಾಜೆಕ್ಟ್ ಕೆಲಸದ ಸಲುವಾಗಿ ಕಂಪ್ಯೂಟರ್ ಮುಂದೆ ಕುಳಿತಳು. ಚಂದನ ಬೆಳಿಗ್ಗೆ ಬೇಗ ಹೇಳಬೇಕು, ಇಂದು ತಡವಾಗಿತ್ತು ಎಂದುಕೊಂಡೇ ಮಲಗಿದ್ದಳು. ಅಂದು ಬೆಳಿಗ್ಗೆ ಬೇಗನೆ ಎದ್ದು ಚಂದನ ಸ್ನಾನ ಮುಗಿಸಿ ತಾಯಿ ಹೋದ ಗೌರಿ ಹಬ್ಬಕ್ಕೆ ಕೊಡಿಸಿದ್ದ ಹಳದಿ ರೇಷ್ಮೆ ಲಂಗ ಹಾಗೂ ಕಡುಕೆಂಪು ಬಣ್ಣದ ಹಂಚಿರುವ ದಾವಣಿ ಧರಿಸಿದ್ದಳು. ಮಾಮೂಲಿನಂತೆ ಅವಳ ಪ್ರತಿನಿತ್ಯದ ಒಡವೆಗಳು, ಕತ್ತಲ್ಲಿ ಒಂದೆಲೆ ಸರ ಹಾಗೂ ಬೆರಳಲ್ಲಿ ಒಂಟಿ ಹವಳದ ಉಂಗುರ, ಆ ಕಿವಿಯಲ್ಲಿ ಚಿನ್ನದ ಪುಟ್ಟ ಓಲೆ, ಕಾಲಿನಲ್ಲಿ ನಂದನ್ ಅವಳ ಹುಟ್ಟುಹಬ್ಬಕ್ಕೆ ಕೊಡಿಸಿದ್ದ ಗೆಜ್ಜೆಗಳ ಕಾಲು ಚೇನು ಅವಳ ದಿನನಿತ್ಯದ ಒಡವೆಗಳು. ತಲೆಗೂದನ್ನು ಹಾಗೆ ಬಿಟ್ಟು ಚಿಕ್ಕದಾಗಿ ಕ್ಲಿಪ್ ಹಾಕಿ ಚಿಕ್ಕ ಬಿಂದಿ ಇಟ್ಟವಳು ತನ್ನ ಅಲಂಕಾರ ಮುಗಿಸಿ ರೂಮಿನಿಂದ ಹೊರಬಂದ ಚಂದನ ಮೊದಲು ದೇವರ ಮನೆಯಲ್ಲಿ ದೀಪ ಹಚ್ಚಿ ಅಲ್ಲೇ ಇಂದಿನ ದಿನವೇ ತೆಗೆದುಕೊಂಡು ಹೋಗಿದ್ದ ಹಿತ್ತಾಳೆಯ ಪೂಜೆಯ ತಟ್ಟೆಯಲ್ಲಿ ಅರಶಿನ ಕುಂಕುಮ, ಅಕ್ಷತೆಯ ಬಟ್ಟಲು, ನೆನ್ನೆ ಬಿಡಿಸಿ ಇಟ್ಟಿದ್ದ ಸೇವಂತಿಗೆ ಹೂಗಳು ಹಾಗೊಂದು ಚಿಕ್ಕ ಚೊಂಬಿನಲ್ಲಿ ನೀರು ಎಲ್ಲ ಸಿದ್ಧವಾಗಿತ್ತು. ಸೂರ್ಯ ಆಗ ತಾನೇ ಮೂಡಣದಲ್ಲಿ ಉದಯಿಸಿದ್ದ. ಪೂಜೆಯ ತಟ್ಟೆ ಎತ್ತಿಕೊಂಡು ಚಂದನ ತುಳಸಿ ಗಿಡದ ಬಳಿ ಬಂದಿಳಿದಳು. ಮೊದಲು ತುಳಸಿ ಗಿಡಕ್ಕೆ ನೀರು ಹಾಕಿ ನಂತರ ಅರಶಿನ ಕುಂಕುಮ ಹಚ್ಚಿ ತಂದಿದ್ದ ಹೂಗಳನ್ನು ತುಳಸಿ ಗಿಡದ ನಡುವೆ ಇಟ್ಟು ಪೂಜೆ ಮಾಡಿ ಕೈ ಮುಗಿಯುವುದು ನಿಂತಿದ್ದಳು. ಸೂರ್ಯ ನಮಸ್ಕಾರಕ್ಕೆ ಹೊರಗೆ ಬಂದ ಗೌತಮ್ನ ದೃಷ್ಟಿ ತುಳಸಿ ಗಿಡದ ಹಿಂದೆ ನಿಂತಿದ್ದ ಆಕೃತಿಯ ಕಡೆ ನೋಡಿದ. ತುಳಸಿ ಗಿಡದಲ್ಲಿ ಆ ಮಾಸದಲ್ಲಿ ಎಲೆಗಳು ಕಡಿಮೆ ಇದ್ದುದರಿಂದ ಗಿಡದ ಕಡ್ಡಿಗಳ ನಡುವೆ ಗೌತಮ್ಗೆ ಚಂದನ ಮುಖದ ಭಾಗಗಳು ಕಾಣಿಸ್ತಿದ್ದವು. ಒಂದು ಕ್ಷಣ ಕುತೂಹಲ ಅನಿಸಿತು. ಸೂರ್ಯನಿಗೆ ನಮಸ್ಕರಿಸಿ ಮತ್ತೆ ತುಳಸಿ ಗಿಡದ ಕಡೆ ನೋಡಿದಾಗ ಕೂಡ ಹಾಗೇ ನಿಂತಿದ್ದಳು. ಒಂದು ಕ್ಷಣ ಅವನಿಗೆ ಆ ಮುಖದ ಭಾಗಗಳು ನಮ್ಮ ತೋಟದಲ್ಲಿರುವ ಸುಂದರ ಹೂಗಳಂತೆ ಎನಿಸಿತು. ತಕ್ಷಣ ಜಾಗೃತವಾದ ಗೌತಮ್ ಒಳಗೆ ಹೋಗಬೇಕು. ಅಷ್ಟರಲ್ಲಿ ಚಂದನ ತುಳಸಿ ಗಿಡದ ಮರೆಯಿಂದ ಈ ಕಡೆ ಬಂದಿದ್ದಳು. ಗೌತಮ್ ಒಂದು ಕ್ಷಣ ದಂಗಾದಂತೆ ಹಾಗೇ ನಿಂತು ಬಿಟ್ಟ. ಹೊಸ ಹಳದಿ ರೇಷ್ಮೆ ಲಂಗ, ಕೆಂಪು ದಾವಣಿಯಲ್ಲಿ ಸೂರ್ಯನ ಕಿರಣಗಳಿಂದ ಕಂಗೊಳಿಸುತ್ತಿದ್ದಳು ಚಂದನ. ಕ್ಷಣ ಅವಳಿಂದ ಕಣ್ಣು ಕೀಳದಾಗಿದ್ದ. ಅವಳ ಮುಖದಲ್ಲಿದ್ದ ಸ್ನಿಗ್ಧ ನಗೆಯನ್ನು ಅವನು ಇದುವರೆಗೂ ಯಾರಲ್ಲ ನೋಡಿರಲಿಲ್ಲ ಎನಿಸಿತು.
ಸೂರ್ಯನ ಕಿರಣಗಳಂತೆ ಹೊಳೆಯುತ್ತಿದ್ದವಳನ್ನು ಮೊದಲ ಬಾರಿಗೆ ಹೊಸತನ್ನು ಏನೋ ನೋಡಿದಂತೆ ನೋಡಿದ. ಚಂದನ ತುಳಸಿಗೆ ಪ್ರದಕ್ಷಿಣೆ ಹಾಕುವಾಗ ಗೌತಮ್ ಜಾಗೃತವಾಗಿ ಒಳನಡೆದಿದ್ದ. ಮನೆಯೊಳಗೆ ಬಂದ ಗೌತಮ್ನ ಮುಖದಲ್ಲಿ ಹೇಳಲಾಗದ ಭಾವನೆ, ಅಸಹನೆ, ಕೋಪ ತುಂಬಿ ತುಳುಕುತ್ತಿತ್ತು. ಮಹೇಂದ್ರರು ಮೊಮ್ಮಗನಿಗೆ ಇಷ್ಟವಾದ ಪಲಾವು ಮಾಡಿದ್ರು. ಕರೆಯುತ್ತಲೇ ತಿಂಡಿಗೆ ಬಂದು ಕುಳಿತವನು 2 ಚಮಚಕ್ಕಿಂತ ಜಾಸ್ತಿ ತಿನ್ನಲಾಗಲಿಲ್ಲ. ಅರ್ಧದಲ್ಲಿ ಬಿಟ್ಟು ಎದ್ದು ನಿಂತ. ಮತ್ತೆ ಮನಸ್ಸು ಬದಲಾಯಿಸಿ ಕುರ್ಚಿಯಲ್ಲಿ ಕುಳಿತು ಬಲವಂತವಾಗಿ ತಿಂದು ಖಾಲಿ ಮಾಡಿದ. ಟೈಮ್ ಆಗಿದ್ದರಿಂದ ಹಾಗೆ ಅಂದು ಇದ್ದ ಕೆಲಸದ ಒತ್ತಡಗಳು ಅರಿವಾಗುತ್ತಲೇ ತನ್ನ ರೂಮಿಗೆ ಬಂದಿದ್ದ. ಕನ್ನಡಿ ಮುಂದೆ ನಿಂತು ನೋಡಿಕೊಳ್ಳುತ್ತಲೇ ಮನಸ್ಸಿನ ಪುಟದ ಮೇಲೆ ಬಂದವಳು ಚಂದನ. ಎಷ್ಟು ಸೊಂಪಾದ ಕೂದಲು ಅನಿಸದೇ ಇರಲಿಲ್ಲ. ಹಾಗೆ ಅವಳ ನಗು ಮುಖದಲ್ಲಿ ಶಾಂತಿ, ಸಂತೃಪ್ತಿ. ತನ್ನ ಜೀವನದಲ್ಲಿ ಒಂದು ಕ್ಷಣವಾದರೂ ನನಗೆ ದೊರೆತಿದೆಯೇ ಎನಿಸಿತು. ಅವಳ ಮೇಲೆ ಅರಿಯದ ಅಸೂಯೆ ಉಂಟಾಯಿತು. ಒಂದು ನಿಮಿಷ ಕಣ್ಮುಚ್ಚಿ ಕುಳಿತವನು ನಂತರ ಕಣ್ಣು ಬಿಟ್ಟು ಎದ್ದು ನಿಂತಾಗ ಮೊದಲನ ಗೌತಮಾಗಿ ಹೊರ ನಡೆದಿದ್ದ. ಟೈಮ್ ಆಗಿದ್ದರಿಂದ ಹಾಗೆ ಅಂದು ಇದ್ದ ಕೆಲಸದ ಒತ್ತಡಗಳು ಅರಿವಾಗುತ್ತಲೇ ತನ್ನ ರೂಮಿಗೆ ಬಂದಿದ್ದ. ಕನ್ನಡಿ ಮುಂದೆ ನಿಂತು ನೋಡಿಕೊಳ್ಳುತ್ತಲೇ ಮನಸ್ಸಿನ ಪುಟದ ಮೇಲೆ ಬಂದವಳು ಚಂದನ. ಎಷ್ಟು ಸೊಂಪಾದ ಕೂದಲು ಅನಿಸದೇ ಇರಲಿಲ್ಲ. ಹಾಗೆ ಅವಳ ನಗು ಮುಖದಲ್ಲಿನ ಶಾಂತಿ, ಸಂತೃಪ್ತಿ. ತನ್ನ ಜೀವನದಲ್ಲಿ ಒಂದು ಕ್ಷಣವಾದರೂ ನನಗೆ ದೊರೆತಿದೆಯೇ ಎನಿಸಿತು. ಅವಳ ಮೇಲೆ ಅರಿಯದ ಅಸೂಯೆ ಉಂಟಾಯಿತು. ಒಂದು ನಿಮಿಷ ಕಣ್ಮುಚ್ಚಿ ಕುಳಿತವನು ನಂತರ ಕಣ್ಣು ಬಿಟ್ಟು ಎದ್ದು ನಿಂತಾಗ ಮೊದಲಿನ ಗೌತಮಾಗಿ ಹೊರ ನಡೆದಿದ್ದ. ಚಂದನ ಇದ್ಯಾವುದರ ಪರಿವೇ ಇಲ್ಲದೆ ಪೂಜೆ ಮುಗಿಸಿ ನಡೆದಿದ್ದಳು. ಅವಳಿಗೆ ಎದುರಿಗೆ ಬಂದ ಪದ್ಮ ಅವರು ಅವಳ ಅಲಂಕಾರವನ್ನು ನೋಡುತ್ತಲೇ ಇಂದು ಏನಾದರೂ ಹಬ್ಬ ಇದೆಯೇ ಎನ್ನುತ್ತಾ ಅವಳ ಬಟ್ಟೆಯ ಕಡೆ ನೋಡಿದಾಗ ಅರ್ಥ ಮಾಡಿಕೊಂಡ ಚಂದನ, ಇಲ್ಲ ದೊಡ್ಡಮ್ಮ, ಅಮ್ಮ ಹೇಳಿದರು ಇನ್ನು ಮುಂದೆ ಲಂಗದಾವಣಿ ಹಾಕುವುದಕ್ಕೆ ಆಗೋಲ್ಲ, ಅದಕ್ಕೆ ದಿನ ಹಾಕಿಕೊಳ್ಳೋ ಬಟ್ಟೆಯೊಂದಿಗೆ ಹಾಕಿಕೊಂಡು ಬಿಡು ಎಂದು ಹೇಳಿದ್ದಾರೆ ಎಂದಿದ್ದಳು. ರಾಜು ಅವರ ಮನೆ ಗೌತಮ್ ಬಂಗ್ಲೆ ಅಕ್ಕಪಕ್ಕವೇ. ಮಹೇಂದ್ರ ವರ್ಮಾ ಅವರ ಮನೆ ಕಟ್ಟಿಸುವಾಗ ಮನೆಗೆ ತುಂಬ ಎತ್ತರವಾದ ಪಾಯ ಹಾಕಿಸಿದ್ದರು. ಹಾಗೂ ತೋಟ ತುಂಬ ಕೆಳಗಡೆ ಇತ್ತು. 10 ಮೆಟ್ಟಿಲು ಹತ್ತಿದ ಮೇಲನೆಯ ಮನೆಯ ಬಾಗಿಲು ಸಿಗುತ್ತಿದ್ದದು. ಬಂಗ್ಲೆ ಮುಂದೆ ಅಗಲವಾದ ಆ ಕಾಲದ ಪಡಸಾಲೆಯಂತೆ ಕಟ್ಟಿಸಿದ್ದರು. ಇವರ ಮನೆ ಮುಂಭಾಗದಲ್ಲಿ ನಿಂತರೆ ರಾಜು ಅವರ ಮನೆ ಪುಟ್ಟ ತೋಟ ಮನೆಯ ಬಾಗಿಲು ಕಾಣಿಸ್ತಿತ್ತು. ಆದರೆ ರಾಜು ಅವರ ಮನೆ ಬಾಗಿಲಿನಿಂದ ಆಗಲಿ ಕಾಂಪೌಂಡ್ನಿಂದ ಆಗಲಿ ನಿಂತುಕೊಂಡರೆ ಗೌತಮ್ ಮನೆಯ ಬಾಗಿಲು ಮತ್ತು ಜಗಲಿ ಮಾತ್ರ ಕಾಣಿಸ್ತಿತ್ತು. ತೋಟವಾಗಲಿ, ಅಲ್ಲಿ ನಿಂತಿರುವ ಕಾರು ಆಗಲಿ, ಅಲ್ಲಿ ಓಡಾಡುವ ಮನುಷ್ಯರಾಗಲಿ ಕಾಣಿಸ್ತಿರಲಿಲ್ಲ. ಸಮಯ 9 ಗಂಟೆಯಾಗುತ್ತಲೇ ನೋಡುತ್ತಲೇ ಮನೆಯಿಂದ ಒಬ್ಬೊಬ್ಬರೇ ಎಲ್ಲರೂ ಹೊರ ನಡೆದಿದ್ದರು. ಚಂದನ ಮನೆಯಲ್ಲಿ ಒಬ್ಬಳೇ ಇರಲು ಬೇಸರವೆನಿಸಿ ಮನೆಯ ಮುಂಭಾಗಕ್ಕೆ ಬಂದವಳ ನೋಟ ಪಕ್ಕದ ಮನೆಯ ಕಾಂಪೌಂಡಿನ ಕಡೆ ಹರಿದಿತ್ತು. ಕಾಂಪೌಂಡ್ನ ಪಕ್ಕ ಸಾಲಾಗಿ ಒಂದರ ಮೇಲೊಂದು ಚಪ್ಪಡಿಗಳನ್ನು ಜೋಡಿಸಿದ್ದರು. ಕ್ಷಣ ಅವಳ ಮನದಲ್ಲಿ ಆಲೋಚನೆ ಬಂದದ್ದೇ ತಡ. ಹೂಗಳನ್ನು ಹತ್ತಿರದಿಂದ ನೋಡುವ ಆಸೆಯಿಂದ ಚಪ್ಪಡಿಯನ್ನು ಹತ್ತಿ ಆ ಕಡೆ ನೋಡಿದಳು. ತೋಟವೆಲ್ಲ ಹೂಗಳಿಂದ ತುಂಬಿ ತುಳುಕುತ್ತಿತ್ತು. ನೋಡಿದಷ್ಟು ಮತ್ತೆ ಮತ್ತೆ ನೋಡಬೇಕು ಎನಿಸ್ತಿತ್ತು. ಅಷ್ಟರಲ್ಲಿ ಗಿಡದ ಮರೆಯಿಂದ ಮಹೇಂದ್ರ ವರ್ಮಾ ಹೊರಬಂದರು. ಚಂದನ ಕಡೆಗಿತ್ತು ಅವರ ಬೆನ್ನು. ಅವರನ್ನು ಮಾತನಾಡಿಸಲೋ ಬೇಡವೋ ಎಂದು ಯೋಚಿಸುತ್ತಿರುವಂತೆ ಅವಳ ಬಾಯಿಂದ ಆಗಲೇ ಅಂಕಲ್ ಅನ್ನುವ ಶಬ್ದ ಹೊರಬಿದ್ದಿತ್ತು. ಇತ್ತ ತಿರುಗಿದ ಮಹೇಂದ್ರ ಅವರಿಗೆ ಕಾಂಪೌಂಡ್ ಬಳಿ ನಿಂತಿದ್ದ ಹುಡುಗಿಯನ್ನು ನೋಡಿ ಆಶ್ಚರ್ಯವಾಯಿತು. ಅವರು ಏನು ಎಂದು ಕೇಳಲು ಚಂದನ ಧೈರ್ಯ ಮಾಡಿ, ನಾನು ನಿಮ್ಮ ಕಾಂಪೌಂಡ್ ಒಳಗೆ ಬರಬಹುದೇ ಎಂದು ಕೇಳಿಬಿಟ್ಟಿದ್ದಳು. ಕ್ಷಣ ಅವರು ಅವಳನ್ನೇ ದಿಟ್ಟಿಸಿದರು. ನಗು ಮಾಸದ ಮುಖ ಹಾಗೂ ಸಾಮ್ಯತೆಯನ್ನು ನೋಡಿ ಗದರಬೇಕೆಂದವರು ಸುಮ್ಮನಾದರು. ಕ್ಷಣ ಯೋಚಿಸಿದವರು, ಈ ಹುಡುಗಿ ಕಾಂಪೌಂಡ್ ಒಳಗೆ ಬಂದ ಸುದ್ದಿ ಗೌತಮ್ಗೇನಾದರೂ ಗೊತ್ತಾದರೆ ಅನಿಸಿದ್ರು. ಇನ್ನು ಗೌತಮ್ ಬರುವುದು ಸಂಜೆ, ಅದು ಅಲ್ಲದೆ ಅವನಿಗೆ ವಿಷಯ ಯಾರು ಹೇಳ್ತಾರೆ ಎನಿಸಿ ಚಂದನ ಮುಖ ನೋಡಿದವರು ಏನು ಹೇಳುವರು ಎಂದು ಕಾತುರತೆಯಿಂದ ಕಾಯುತ್ತಿದ್ದವಳ ಮುಖ ನೋಡಿ ಅವಳಿಗೆ ನಿರಾಸೆ ಮೂಡಿಸಲು ಇಚ್ಛಿಸಲಿಲ್ಲ. ಮಹೇಂದ್ರ ಅವರಿಗೆ ಈಗ ವಯಸ್ಸಾಗಿತ್ತು. ಮೊದಲಿನ ಕೋಪತಾಪ ಈಗ ಇರಲಿಲ್ಲ. ಮನಸ್ಸು ಭಕ್ತಿಯ ಕಡೆಗೆ ಹರಿದಿತ್ತು. ಒಂದು ಕ್ಷಣ ಯೋಚಿಸಿ ಬಾ ಅಮ್ಮ ಎಂದರು. ಚಂದನಗೆ ಅಷ್ಟು ಸಾಕಿತ್ತು. ಗೇಟಿನ ಬಳಿ ಬಂದಿದ್ದಳು. ಮಹೇಂದ್ರರ ಸನ್ನೆ ಹರಿತು ವಾಚ್ಮ್ಯಾನ್ ಗೇಟ್ ತೆರೆದ. ಒಳಗೆ ಕಾಲಿಟ್ಟವಳಿಗೆ ಸಂತೋಷದ ಜೊತೆ ಏನೋ ಮಧುರವಾದ ಅನುಭೂತಿ. ಚಂದ ಪ್ರತಿಯೊಂದು ಹೂವನ್ನು ಹತ್ತಿರದಿಂದ ನೋಡಿ ಅದನ್ನು ಸ್ಪರ್ಶಿಸಿ ಸಂತೋಷಪಟ್ಟಳು. ಅವಳ ನೋಡಿ ಮಹೇಂದ್ರ ಅವರು ಕೂಡ ಸ್ಪಂದಿಸಿದರು.
ಪ್ರತಿಯೊಂದು ಹೂವಿನ ಗಿಡದ ಬಗ್ಗೆ ಮಾಹಿತಿ ಕೊಟ್ಟರು ಹಾಗೂ ತಾವೇ ಇಲ್ಲಿ ಜಾಗ ಕೊಂಡು ಮನೆ ಕಟ್ಟಿಸಿದ ಬಗ್ಗೆ, ತೋಟದ ಹೂವಿನ ಗಿಡಗಳನ್ನು ಕಲೆಕ್ಟ್ ಮಾಡಿದ ಬಗ್ಗೆ ವಿವರವಾಗಿ ತಿಳಿಸಿದರು. ಇಬ್ಬರೂ ಮನಬಿಚ್ಚಿ ಮಾತನಾಡಿದರು. ಸಮಯ ಹೋದದ್ದೇ ತಿಳಿಯಲಿಲ್ಲ ಅವರಿಗೆ. ಈ ರೀತಿ ಮನಸ್ಸು ಬಿಚ್ಚಿ ನಕ್ಕು ಮಾತಾಡಿ ಎಷ್ಟೋ ವರ್ಷಗಳಾಗಿದೆ ಎನಿಸಿತು. ಅಷ್ಟರಲ್ಲಿ ತನ್ನನ್ನು ಕೂಗಿದ್ದು ಕೇಳಿದವಳು ಅಂಕಲ್ ನಾಳೆ ಮತ್ತೆ ಬರಲಾ ಎಂದು ಆಸೆಯ ಕಣ್ಣುಗಳಿಂದ ಕೇಳಿದಾಗ ಮಹೇಂದ್ರ ಅವರು ಒಪ್ಪಿಗೆ ಎನ್ನುವಂತೆ ತಲೆಯಾಡಿಸಿದ್ರು. ಗೌತಮ್ ಆಫೀಸ್ನಲ್ಲಿ ತನ್ನನ್ನು ತಾನು ಕೆಲಸದಲ್ಲಿ ತೊಡಗಿಸಿಕೊಂಡರು. ನಡುವೆ ಒಂದೆರಡು ಸಲ ಚಂದನಳ ನಗುವಿನ ನೆನಪಾಗಿತ್ತು. ಅವನಿಗೆ ಕೋಪ ಬಂದು ಕೊನೆಗೆ ಬಲವಂತವಾಗಿ ಕೆಲಸದಲ್ಲಿ ಮುಳುಗಿ ಹೋದ. ಸಂಜೆ ಮನೆಗೆ ಬಂದಾಗ ಮಹೇಂದ್ರ ಅವರು ತುಂಬ ಖುಷಿಯಲ್ಲಿದ್ದರು. ಏನು ಎಂದು ಗೌತಮ್ ಕಾರಣ ಕೇಳಿದಾಗ ಏನೂ ಇಲ್ಲ ಎಂದು ಮಾತು ಜಾರಿಸಿದರು. ಬೆಳಗಿನಿಂದ ಏನೋ ಟೆನ್ಷನ್ ಆಯಾಸ ಆಗಿದ್ದರಿಂದ ಗೌತಮ್ ಬೇಗ ನಿದ್ರೆಗೆ ಜಾರಿದ. ಬೆಳಿಗ್ಗೆ ಬೇಗನೆ ಎದ್ದಿದ್ದ ಗೌತಮ್ ಹೇಳುತ್ತಲೇ ಅವನ ಮನಸ್ಸಿಗೆ ಬಂದ ಮೊದಲ ವಿಚಾರವೆಂದರೆ ಆ ಹುಡುಗಿ ಇವತ್ತು ಕೂಡ ತುಳಸಿ ಪೂಜೆ ಮಾಡ್ತಾಳಾ ಎಂದು. ತನ್ನ ಬಗ್ಗೆ ಅವನಿಗೆ ಆಶ್ಚರ್ಯವಾಯಿತು. ನಾನು ಯಾಕೆ ಆ ಹುಡುಗಿಯನ್ನು ನೆನಪು ಮಾಡಿಕೊಳ್ಳುತ್ತಿದ್ದೇನೆ, ಯಾಕೆ ಅವಳು ನನ್ನ ನೆನಪಿಗೆ ಬಂದಳು ಎಂದು ಕೋಪದಿಂದಲೇ ವ್ಯಾಯಾಮ ಮಾಡಲು ಹೋದವನು ನಂತರ ಸ್ನಾನ ಮಾಡಿ ಎಂದಿನಂತೆ ಸೂರ್ಯನಿಗೆ ನಮಸ್ಕರಿಸುವುದಕ್ಕೆ ಹೊರಗೆ ಬರುತ್ತಲೇ ಅವನ ಕಣ್ಗಳು ಮೊದಲು ನೋಡಿದೆ ಪಕ್ಕದ ಮನೆಯ ಕಾಂಪೌಂಡಿನಲ್ಲಿರುವ ತುಳಸಿ ಗಿಡವನ್ನು. ಅಲ್ಲಿ ಯಾರೂ ಇರಲಿಲ್ಲ. ಗೌತಮ್ ಕಣ್ಣು ಮುಚ್ಚಿ ನಿಂತವನು 1 ನಿಮಿಷದ ನಂತರ ಕಣ್ಣು ಬಿಟ್ಟಾಗ ಎದುರಿಗೆ ಚಂದನ ತುಳಸಿ ಗಿಡದ ರೆಕ್ಕೆಗಳಿಗೆ ಇಂದು ಮಲ್ಲಿಗೆ ಹೂ ಒಂದೊಂದೇ ಸಿಕ್ಕಿಸುತ್ತಿದ್ದಳು. ನೋಡುಗರಿಗೆ ಅದು ಮಲ್ಲಿಗೆ ಗಿಡವೇನೋ ಎನಿಸುವಂತಿತ್ತು. ಒಂದೊಂದು ಹೂಗಳನ್ನು ಮುಡಿಸುತ್ತಲೇ ಅದರ ಅಂದ ಮತ್ತಷ್ಟು ಹೆಚ್ಚುತ್ತಿತ್ತು. ಅದನ್ನು ನೋಡುತ್ತಾ ಧನ್ಯತಾ ಭಾವದಲ್ಲಿ ಚಂದನ ಮುಖದಲ್ಲಿ ನಗು ತುಂಬಿತ್ತು. ಬಿಳಿಯ ಚೂಡಿದಾರ್ನಲ್ಲಿ ಬಿಳಿಯ ದುಪ್ಪಟದಲ್ಲಿ ಚಂದನ್ ಗೌತಮ್ ಕಣ್ಣಿಗೆ ಹರಿಬಿರಿದ ಬಿಳಿ ಗುಲಾಬಿ ಮೊಗ್ಗಿನಂತೆ ಕಂಡಿದ್ದಳು. ಗೌತಮ್ ನಿಂತಿದ್ದ ಜಾಗಕ್ಕೆ ಚಂದನ ತುಂಬ ಸ್ಪಷ್ಟವಾಗಿ ಕಾಣುತ್ತಿದ್ದಳು. ಆದರೆ ಗೌತಮ್ ಮಾತ್ರ ಅವಳಿಗೆ ಅಷ್ಟಾಗಿ ಕಾಣುತ್ತಿರಲಿಲ್ಲ. ಒಂದು ಕ್ಷಣ ಬೆಚ್ಚಿದ ಗೌತಮ್ ಬಿರಬಿರನೆ ಮನೆಯೊಳಗೆ ನಡೆದಿದ್ದ. ಸೀದಾ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡವನು 2 ಕೈಯಲ್ಲೂ ತಲೆ ಹಿಡಿದು ಕುಳಿತು ಬಿಟ್ಟ. ಕೊನೆಗೆ ಚೆನ್ನಾಗಿ ಯೋಚನೆ ಮಾಡಿದ ಮೇಲೆ ಒಂದು ನಿರ್ಧಾರಕ್ಕೆ ಬಂದಿದ್ದ. ಆಮೇಲೆ ಅವನ ಮನಸ್ಸು ಸಮಸ್ಥಿತಿಗೆ ಬಂದದ್ದು. ಆ ನಿರ್ಧಾರವೇನೆಂದರೆ ಆ ಹುಡುಗಿನ ನೋಡಿದಾಗ ಅಪ್ಸೆಟ್ ಆಯಿತು, ಕೋಪ ಬರುತ್ತೆ ಅನ್ನುವ ಅವನ ಪ್ರಶ್ನೆಗೆ ಅವನು ಕಂಡುಕೊಂಡ ಉತ್ತರ ಅವಳ ನಗು. ಹೌದು, ಅವಳು ಸದಾಕಾಲ ನಗುವುದು ಹಾಗೂ ಅವಳ ಮುಖದಲ್ಲಿನ ಸಂತೃಪ್ತಿ. ಹೌದು, ನಗು ಸಂತೃಪ್ತಿ ಎರಡೂ ನನ್ನ ಜೀವನದಲ್ಲಿ ಇಲ್ಲ. ಅದೆರಡು ನಮಗೆ ಸಿಗುವುದೂ ಇಲ್ಲ. ಅದಕ್ಕೆ ನನಗೆ ಅವಳನ್ನು ಕಂಡರೆ ಅಸೂಯೆ ಹಾಗೂ ದ್ವೇಷ. ಹೌದು, ನಾನು ಅವಳನ್ನು ದ್ವೇಷಿಸ್ತೇನೆ ಎಂಬ ತೀರ್ಮಾನಕ್ಕೆ ಬಂದ ಮೇಲೆ ಅವನಿಗೆ ಸಮಾಧಾನವಾಗಿತ್ತು. ಸೀದಾ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡವನು 2 ಕೈಯಲ್ಲೂ ತಲೆ ಹಿಡಿದು ಕುಳಿತು ಬಿಟ್ಟ. ಕೊನೆಗೆ ಚೆನ್ನಾಗಿ ಯೋಚನೆ ಮಾಡಿದ ಮೇಲೆ ಒಂದು ನಿರ್ಧಾರಕ್ಕೆ ಬಂದಿದ್ದ. ಆಮೇಲೆ ಅವನ ಮನಸ್ಸು ಸಮಸ್ಥಿತಿಗೆ ಬಂದದ್ದು. ಆ ನಿರ್ಧಾರವೇನೆಂದರೆ ಆ ಹುಡುಗಿನ ನೋಡಿದಾಗ ಅಪ್ಸೆಟ್ ಆಗ್ತೀನಿ, ಕೋಪ ಬರುತ್ತೆ ಅನ್ನುವ ಅವನ ಪ್ರಶ್ನೆಗೆ ಅವನು ಕಂಡುಕೊಂಡ ಉತ್ತರ ಅವಳ ನಗು. ಹೌದು, ಅವಳು ಸದಾಕಾಲ ನಗುವುದು ಆಗ ಅವಳ ಮುಖದಲ್ಲಿನ ಸಂತೃಪ್ತಿ. ಹೌದು, ನಗು ಸಂತೃಪ್ತಿ ಎರಡೂ ನನ್ನ ಜೀವನದಲ್ಲಿಲ್ಲ. ಅದೆರಡು ನನಗೆ ಸಿಗುವುದಿಲ್ಲ. ಅದಕ್ಕೆ ನನಗೆ ಅವಳನ್ನು ಕಂಡರೆ ಅಸೂಯೆ ಹಾಗೂ ದ್ವೇಷ. ಹೌದು, ನಾನು ಅವಳನ್ನು ದ್ವೇಷಿಸ್ತೇನೆ ಎಂಬ ತೀರ್ಮಾನಕ್ಕೆ ಬಂದ ಮೇಲೆ ಅವನಿಗೆ ಸಮಾಧಾನವಾಗಿತ್ತು. ಆ ದಿನ ಗೌತಮ್ ಆಫೀಸ್ಗೆ ಹೋಗುವಾಗ ಅಪ್ಪಿತಪ್ಪಿಯೂ ಆ ಕಾಂಪೌಂಡ್ ಕಡೆ ತಿರುಗಿ ಕೂಡ ನೋಡಲಿಲ್ಲ. ಬಿರಬಿರನೆ ಕಾರಿನತ್ತ ಹೊರಟ. ಬೆಳಗಿನ ತಿಂಡಿ ತಿಂದು ಮುಗಿಸಿದ ಚಂದನ ನೋಡುತ್ತಿದ್ದಂತೆಯೇ ಒಬ್ಬೊಬ್ಬರೇ ಹೊರಗೆ ಹೋಗಲಾರಂಭಿಸಿದರು. ಚಂದನ ಊರಿಗೆ ಫೋನ್ ಮಾಡಿ ತಾಯಿಯೊಂದಿಗೆ ಸ್ವಲ್ಪ ಮಾತಾಡಿದ್ಲು. ಮಹೇಂದ್ರ ಅವರನ್ನು ನೋಡಲು ಹೊರಟವಳು ಈ ಸಲ ಹೋಗುವಾಗ ಬೆಳಿಗ್ಗೆ ಟಿಫಿನ್ಗೆ ಮಾಡಿದ್ದ ಪಕೋಡವನ್ನು ಕೆಲಸದ ಮುದ್ದಮ್ಮನ ಕೈಯಲ್ಲಿ ಬಾಕ್ಸಿಗೆ ಹಾಕಿಸಿಕೊಂಡು ಹೊರಟಿದ್ದಳು. ಅವಳು ಬರುತ್ತಲೇ ಮಹೇಂದ್ರರು ನಗುಮುಖದಿಂದ ಸ್ವಾಗತಿಸಿದರು. ತೆಗೆದುಕೊಂಡು ಹೋಗಿದ ತಿಂಡಿಯನ್ನು ಯಾವ ಸಂಕೋಚವೂ ಇಲ್ಲದೆ ತಿಂದು ಮುಗಿಸಿದರು. ಹಾಗೆ 2 ಕಪ್ ಕಾಫಿ ಮಾಡಿ ತಂದರು. ಚಂದನ ಹೆಚ್ಚು ಹೇಳಿಸಿಕೊಳ್ಳದೆ ಕಾಫಿ ಕುಡಿದಿದ್ದಳು. ಮಹೇಂದ್ರ ಅವರು ಅವಳ ತಂದೆ ತಾಯಿ, ಊರು, ಆ ಕಾಲೇಜ್ನ ಬಗ್ಗೆ ಎಲ್ಲ ಕೇಳಿ ತಿಳಿದುಕೊಂಡರು. ಎಲ್ಲವನ್ನು ಚಂದನ ಬಿಚ್ಚು ಮನಸ್ಸಿನಿಂದ ಹೇಳಿಕೊಂಡಿದ್ದಳು. ಹಾಗೆ ತನ್ನ ಅಜ್ಜಿ ತಾತನ ಬಗ್ಗೆ, ಹಳ್ಳಿಯ ಬಗ್ಗೆ ಎಲ್ಲ ಹೇಳಿಕೊಂಡಳು. ಅವರ ವಿಷಯವನ್ನು ಹೇಳೂ ಕೇಳಲಿಲ್ಲ. ಬೇರೆಯವರ ವಿಷಯದಲ್ಲಿ ಮೂಗು ತೋರಿಸುವ ಸ್ವಭಾವ ಚಂದನಳಿಗೆ ಇರಲಿಲ್ಲ. ಆದ್ದರಿಂದ ಅವಳು ಅವರಿಗೆ ತುಂಬ ಇಷ್ಟವಾಗಿದ್ದಳು. ಗೌತಮ್ಗೆ ಬೆಳಿಗ್ಗೆ ತಾನು ನೋಡಿದ ದೃಶ್ಯವು ಪದೇ ಪದೇ ಕಣ್ಣ ಮುಂದೆ ಬಂದು ನಿಲ್ಲುತ್ತಿತ್ತು. ಹಂಗೈ ಕೋಪದಿಂದ ಬಿಗಿದುಕೊಂಡು, ನನ್ನ ಪಾಡಿಗೆ ನಾನಿದ್ದೆ, ಇವಳು ಯಾರು, ಎಲ್ಲಿಂದ ಬಂದಳು,
ಅವಳು ಯಾವಾಗ ಹೊರಟು ಹೋಗ್ತಾಳೆ? ನನಗೆ ಯಾಕೆ ಈ ರೀತಿ ಅನ್ನಿಸ್ತಿದೆ? ಇವಳಿಂದ ನನಗೆ ಏನು ತೊಂದರೆ ಆಗ್ತಿದೆ? ಆದರೆ ಏನು ಅಂತ ಗೊತ್ತಿಲ್ಲ. ಇನ್ಮೇಲೆ ನಾನು ಯಾವುದೋ ಕಾರಣಕ್ಕೂ ಅವಳ ನೆನಪು ಮಾಡಿಕೊಳ್ಬಾರ್ದು, ಅವಳನ್ನು ನೋಡಬಾರ್ದು ಎಂದು ನಿರ್ಧರಿಸಿ ಹೀಗೆ ಕುಳಿತರೆ ತಲೆ ಕೆಡುತ್ತದೆ ಎನಿಸಿ ಕಾರಿನ ಕೀ ತೆಗೆದುಕೊಂಡು ಕ್ಯಾಬಿನಿಂದ ಹೊರಬಂದಿದ್ದ. ಕನ್ಸ್ಟ್ರಕ್ಷನ್ ನಡೆಯುತ್ತಿದ್ದ ಸ್ಥಳಕ್ಕೆ ಬಂದು ಅಲ್ಲಿ ಇಂಜಿನಿಯರ್ಸ್ಗಳಿಗೆ ಒಂದಿಷ್ಟು ಸಲಹೆ ಸೂಚನೆಗಳ ನೀಡಿ ಸಂಜೆಯಾಗುತ್ತಿದ್ದಂತೆ ದೀಪಾಂಜಲಿಯ ಕಡೆ ಕಾರು ತಿರುಗಿಸಿದ. ಹೊಸದಾಗಿ ಒಪ್ಪಿಕೊಂಡಿದ್ದ ಪ್ರಾಜೆಕ್ಟ್ನ ಬ್ಲೂ ಪ್ರಿಂಟನ್ನು ಚೆಕ್ ಮಾಡಿದವನು ಸಮಯ ನೋಡ್ತಲೇ ಈಚೆಗೆ ಸಮಯಗಳಲ್ಲಿ ಬದಲಾವಣೆ ಆಗ್ತಿದೆ, ಸರಿಯಾದ ಸಮಯಕ್ಕೆ ಯಾವ ಕೆಲಸಗಳು ಆಗುತ್ತಿಲ್ಲ ಎಂದುಕೊಳ್ಳುತ್ತಲೇ ಲೈಟ್ ಹಾರಿಸಿ ಮಲಗಿದ್ದ. ಮನಸ್ಸಿಗೆ ಬಂದ ಯೋಚನೆ, ನಾಳೆ ಏನು ಮಾಡೋದು? ಒಂದು ಕ್ಷಣ ನಾಳೆ ಸೂರ್ಯ ನಮಸ್ಕಾರ ಮಾಡುವುದೇ ಬೇಡವೆನಿಸಿತು. ಆದರೆ ಅವನ ಅಹಂ ಸಾಧ್ಯವೇ ಇಲ್ಲ ಎನಿಸಿತು. ಒಂದು ಹೆಣ್ಣಿಗೆ ಹೆದರಿ ಪ್ರತಿನಿತ್ಯದ ತನ್ನ ಅಭ್ಯಾಸ ಬಿಡುವುದೇ ಎಂದು ಹೇಳಿ ಕೊನೆಗೆ ಅವಳು ನೋಡಿದರೂ ನಾನಾಗಿ ಇರ್ತೀನಿ, ನನ್ನ ವಿಲ್ ಪವರ್ ಏನು ಅಂತ ನನಗೆ ಗೊತ್ತು ಎಂದು ನಿಶ್ಚಯಿಸಿದ ನಂತರ ಸಮಾಧಾನವೆನಿಸಿತು. ಮರುದಿನ ಗೌತಮ್ ನ್ಯೂಸ್ ಪೇಪರ್ಗಾಗಿ ಬೆಳಗಿನ 6 ಗಂಟೆಗೆ ಹೊರಗೆ ಬಂದಾಗ ಆಯಾಚಿತವಾಗಿ ಕಣ್ಣು ಆ ಕಡೆ ತಿರುಗಿತು. ರಕ್ತವರ್ಣದ ಚೂಡಿದಾರ್ ಧರಿಸಿದ ಚಂದನ ತುಳಸಿಯ ಮುಂದೆ ಕಣ್ಮುಚ್ಚಿ ನಿಂತಿದ್ದಳು. ಮೊದಲು ಶಾಕ್ ಆದರೂ ಯಾಕೋ ಅವಳನ್ನು ದೃಷ್ಟಿಸಿ ನೋಡಿದ ಕ್ಷಣಕಾಲ ಅವನ ಮನಸ್ಸಿನಲ್ಲಿ ನಾನು ಇವಳಿಗೆ ಎದುರ್ತೇನಾ ಎಂದು ಅನಿಸದೇ ಇರಲಿಲ್ಲ. ಗೊಣಗಿಕೊಂಡು ಒಳಗೆ ನಡೆದಿದ್ದ. ಚಂದನ ಪೂಜೆ ಮಾಡುತ್ತಿದ್ದಂತೆ ಅವಳ ದೊಡ್ಡಪ್ಪ ಕಾರಿಗೆ ಊಟದ ಬಾಕ್ಸ್ ಇರುವ ಬ್ಯಾಗ್ಗಳನ್ನು, ನೀರಿನ ಬಾಟಲ್ ಎಲ್ಲವನ್ನು ತುಂಬಿಸಿದರು. ನಂತರ ಎಲ್ಲರೂ ಕಾರಿನಲ್ಲಿ ಧರ್ಮಸ್ಥಳಕ್ಕೆ ಹೊರಟಿದ್ದರು. ಸಂಜೆ 4ಕ್ಕೆಲ್ಲ ಸ್ವಾಮಿಯ ದರ್ಶನ ಮಾಡಿ ಪೂಜೆ ಮುಗಿಸಿಕೊಂಡಿದ್ದರು. ನಂತರ ಕಾರು ಹೊರನಾಡ ಕಡೆ ಹೊರಟಿತ್ತು. ರಾತ್ರಿಯ ಕೊನೆಯ ಮಹಾಮಂಗಳಾರತಿ ಮುಗಿಸಿಕೊಂಡು ಎಲ್ಲರೂ ದೇವಿಯ ದರ್ಶನ ಮಾಡಿ ರಾತ್ರಿ ಪ್ರಯಾಣವೇ ಚಿಕ್ಕಮಗಳೂರಿನ ಕಡೆ ಬೆಳೆಸಿದ್ದರು. ಈತ ಗೌತಮ್ ಪ್ರತಿನಿತ್ಯ ಚಂದಳನ್ನು ಪೂಜೆಯ ಸಮಯದಲ್ಲಿ ನೋಡ್ತಿದ್ದವನಿಗೆ ಅಭ್ಯಾಸವಾಗಿ ಹೋಗಿತ್ತು. ಅವಳು ನೆನಪಿಗೆ ಬಂದಾಗಲೆಲ್ಲ ತಾನು ಅವಳನ್ನು ದ್ವೇಷಿಸ್ತಿರುವೆ ಎಂದು, ನನಗೆ ಅವಳನ್ನು ಕಂಡರೆ ಆಗುವುದಿಲ್ಲ ಎಂದು ಅಂದುಕೊಂಡು ಸಮಾಧಾನ ಪಡುತ್ತಿದ್ದ. ಸತ್ಯ ಅವನ ಅಂತರಂಗದೊಳಗೆ ಮುಚ್ಚಿ ಹೋಗಿತ್ತು. ಆ ಕ್ಷಣ ಎಚ್ಚೆತ್ತವನು ಸ್ಟುಪಿಡ್ ಎಂದು ಈಗ ಮಹೇಂದ್ರ ಹಾಗೂ ಚಂದನ್ನ ಸ್ನೇಹಿತರಂತೆ ಆಗಿ ಹೋಗಿದ್ದರು. ಚಂದನ ಬರುವುದು ಸ್ವಲ್ಪ ತಡವಾದರೂ ಮಹೇಂದ್ರ ಅವರು ಚಡಪಡಿಸುತ್ತಿದ್ದರು. ಚಂದನ ಕೂಡ ಎಷ್ಟು ಬೇಗ ದೀಪಾಂಜಲಿಗೆ ಹೋದೇನು ಎಂದು ಆಯುತ್ತಿದ್ದಳು. ಆದರೆ ಒಂದು ಸಲವೂ ಅವಳು ಗೌತಮ್ ಕೈಗೆ ಸಿಕ್ಕಿರಲಿಲ್ಲ. ರಜೆ ಇದ್ದದ್ದು 2 ದಿನ. ಸಂಜೆ ಕೃಷ್ಣ ಅವರು ಮಗಳನ್ನು ಕರೆದುಕೊಂಡು ಹೋಗಲು ತಾವು ಬರುವುದಾಗಿ ತಿಳಿಸಿದರು. ಚಂದನ ದೀಪಾಂಜಲಿಗೆ ಹೋಗಿ ಒಂದಷ್ಟು ಗಿಡದ ಕಡ್ಡಿಗಳನ್ನು ತೆಗೆದುಕೊಂಡು ಬರಬೇಕು, ಊರಿಗೆ ತೆಗೆದುಕೊಂಡು ಹೋಗಲು ಎಂದುಕೊಂಡಳು. ಅಂದು ಸಂಜೆ 4 ಗಂಟೆಯಾಗಿತ್ತು. ಗೌತಮ್ ಈ ದಿನ ಮೀಟಿಂಗ್ನಲ್ಲಿ ಸರಿಯಾಗಿ ಭಾಗವಹಿಸಿರಲಿಲ್ಲ. ಚಂದನ ಅವನಿಗಾಗಿ ಗುಂಗಾಗಿ ಕಾಡಿಬಿಟ್ಟಿದ್ದಳು. ಅವಳೇನಾದರೂ ಎದುರಿಗೆ ಕೈಗೆಟುಕುವಂತೆ ಸಿಕ್ಕರೆ 4 ಬಾರಿಸಿ ಬಿಡಬೇಕು ಎಂದುಕೊಂಡವನು ಆ ದಿನ ಬೇಕಾಗಿದ್ದ ಯಾವುದೋ ಫೈಲ್ ಮನೆಯಲ್ಲಿ ಬಿಟ್ಟಿದ್ದರಿಂದ ತನ್ನ BA ಜೊತೆ ದೀಪಾಂಜಲಿ ಕಡೆ ಹೊರಟಿದ್ದ. ಕತೆ ಮುಂದುವರಿಯುವುದು.